ಡ್ರೀಮ್, ಕನಸು, ಇದು ಎಲ್ಲರೂ ಕೂಡ ಬರುತ್ತೆ. ಇಟ್ ಈಸ್ ಎ ಕಾಮನ್ ಪ್ರೋಸೆಸ್. ಒಬ್ಬೊಬ್ಬರಿಗೆ ಕೆಟ್ಟ ಕನಸು ಬರುತ್ತೆ, ಒಬ್ಬೊಬ್ಬರಿಗೆ ಒಳ್ಳೆ ಕನಸು ಬರುತ್ತೆ. ಅದರೇನು ಕೂಡ ವಿಚಿತ್ರ ಇಲ್ಲ. ಬಟ್ ಯಾವಾಗಪ್ಪ ಅದು ವಿಚಿತ್ರ ಆಗೋದು ಅಂತಂದರೆ, ನನಗೆ ಬರೋ ಕನಸು ಸೇಮ್ ಡಿಟ್ಟು ನಿಮಗೆ ಬಂದರೆ ಆಗ ಸ್ವಲ್ಪ ಸ್ಕೇರಿ ಆಗುತ್ತೆ. ಹೌದು ಗಾಯ್ಸ್, ಈ ಸ್ಕೆಚ್ಚಲ್ಲಿರೋ ವ್ಯಕ್ತಿ ಬರೋಬ್ಬರಿ ಒಂದಲ್ಲ ಎರಡಲ್ಲ 8,000 ಜನಕ್ಕೆ ಕನಸಲ್ಲಿ ಬಂದಿದ್ದಾನೆ. ಅದು ಬರೀ ಯಾವುದೋ ಒಂದೇ ಜಾಗದಲ್ಲಿ ಅಥವಾ ಯಾವುದೋ ಒಂದೇ ದೇಶದಲ್ಲೇ ಅಲ್ಲ, ಅರೌಂಡ್ ದ ವರ್ಲ್ಡ್ ಎಷ್ಟೊಂದು ಜನಕ್ಕೆ ಈ ಒಬ್ಬ ವ್ಯಕ್ತಿ ಕನಸಲ್ಲಿ ಬಂದಿದ್ದಾನೆ ಅಂತಂದರೆ ನಿಜವಾಗ್ಲೂ ಇದು ಸ್ಕೇರಿ ಅಂತಲೇ ಹೇಳ್ಬೋದು. ಈ ವ್ಯಕ್ತಿ ಯಾರು, ಈ ವ್ಯಕ್ತಿ ಎಲ್ಲಿಂದ ಬಂದಿರೋದು, ಈ ವ್ಯಕ್ತಿಯ ಹೆಸರೇನು, ಈ ವ್ಯಕ್ತಿ ಯಾವ ದೇಶದಿಂದ ಬಂದಿರೋದು ಅಂತ ಕರೆಕ್ಟಾಗಿ ಅವನ ಬಯೋಡೇಟಾ ಎಳ್ದಿರೋ ಕಾರಣ ಇಂಟರ್ನೆಟ್ಟಲ್ಲಿ ಈ ಒಂದು ವ್ಯಕ್ತಿನ ದಿಸ್ ಮ್ಯಾನ್ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೌದು, ನೀವು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ. THISMAN, ದಿಸ್ ಮ್ಯಾನ್ ಅಂತ ಅಂದ್ಬಿಟ್ಟು ಕರೆಯೋದಕ್ಕೆ ಸ್ಟಾರ್ಟ್ನ ಮಾಡ್ತಾರೆ. ಆ್ಯಂಡ್ ಈ ಒಂದು ದಿಸ್ ಮ್ಯಾನ್ ಅನ್ನೋ ಹೆಸರಲ್ಲಿ ಒಂದು ವೆಬ್ಸೈಟ್ನ ಕೂಡ ಓಪನ್ ಮಾಡ್ತಾರೆ, thisman.org ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಒಂದು ವೆಬ್ಸೈಟ್ನ ಓಪನ್ ಮಾಡಿದ ತಕ್ಷಣ ನೀವು ನೋಡ್ಬೋದು, ಈ ಒಂದು ವ್ಯಕ್ತಿಯ ಪೋಸ್ಟರ್ಸ್ಗಳು ಕಂಬದ ಮೇಲೆ ಇರ್ಬೋದು, ಗೋಡೆಗಳ ಮೇಲೆ ಇರ್ಬೋದು, ಈವನ್ ಒಬ್ಬರು ಮನೆಯಲ್ಲೂ ಕೂಡ ಒಂದು ಪೋಸ್ಟರ್ನ ಇಟ್ಕೊಂಡಿದ್ದಾರೆ. ಆ್ಯಂಡ್ ಈ ಒಂದು ವೆಬ್ಸೈಟಲ್ಲಿ ಈ ಒಂದು ವ್ಯಕ್ತಿ ರಿಲೇಟೆಡ್ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಈ ಒಂದು ವೆಬ್ಸೈಟು ಈಗಲೂ ಕೂಡ ಓಪನ್ ಆ್ಯಂಡ್ ರನ್ನಿಂಗಲ್ಲಿದೆ. ಗೂಗಲಲ್ಲಿ ಹೋಗ್ಬಿಟ್ಟು ನೀವು thisman.org ಅಂತ ಹೊಡೆದ್ರೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಗೈಸ್, ನಿಮ್ಗೀಗ ಒಂದು ಇಂಪಾರ್ಟೆಂಟ್ ಕ್ವಶನ್ನ ಕೇಳ್ತೀನಿ. ಎವರ್ ಡ್ರೀಮ್ ದಿಸ್ ಮ್ಯಾನ್? ಸೊ ಗೈಸ್, ಇದೆಲ್ಲ ಶುರುವಾಗೋದು ಯಾವಾಗ ಅಂತ ಅಂದರೆ 2006 ನ್ಯೂಯಾರ್ಕಲ್ಲಿ ಒಬ್ಬ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಇರ್ತಾರೆ. ಆ್ಯಂಡ್ ಅವರ ಒಂದು ಪೇಷಂಟ್ಗೆ ಒಬ್ಬ ವ್ಯಕ್ತಿ ಯಾವಾಗಲೂ ಕನ್ಸಲ್ಟ್ ಬರ್ತಾನೆ ಇರ್ತಾನೆ. ಅದೇ ವ್ಯಕ್ತಿ ಕನ್ಸಲ್ಲಿ ಬರ್ತಾನೆ ಇರ್ತಾನೆ. ಆ್ಯಂಡ್ ಆ ಒಂದು ವ್ಯಕ್ತಿ ಆ ಒಂದು ಪೇಷಂಟಿನ ಕನ್ಸಿಗೆ ಬಂದ್ಬಿಟ್ಟು ಯಾವಾಗಲೂ ಲೈಫ್ ಅಡ್ವೈಸಸ್ಗಳನ್ನ ಕೊಡ್ತಾ ಇರ್ತಾನೆ. ಸೊ ಆಗ ಈ ಒಂದು ಡಾಕ್ಟರ್ ಏನು ಮಾಡ್ತಾರೆ, ಆ ಒಂದು ಪೇಷಂಟ್ಗೆ ನಿಮಗೆ ಯಾವ ಒಂದು ವ್ಯಕ್ತಿ ಕನ್ಸಲ್ಲಿ ಬರ್ತಿದ್ದಾನೋ ಆ ಒಂದು ವ್ಯಕ್ತಿಯ ಒಂದು ಡ್ರಾಯಿಂಗ್ ಮಾಡಿಬಿಟ್ಟು ನನಗೆ ಕೊಡು ಅಂತ ಹೇಳ್ತಾರೆ. ಆ್ಯಂಡ್ ಆ ಒಂದು ಪೇಷಂಟು ಡ್ರಾಯಿಂಗ್ ಮಾಡಿಬಿಟ್ಟು ಆ ಒಂದು ಸೈಕಿಯಾಟ್ರಿಸ್ಟ್ ಡಾಕ್ಟ್ರಿಗೆ ಕೊಡ್ತಾರೆ. ಆ್ಯಂಡ್ ಆ ಒಂದು ಸೈಕಿಯಾಟ್ರಿಸ್ಟ್ ಡಾಕ್ಟ್ರು ಏನು ಕೂಡ ಅಷ್ಟು ಗಮನ ಆರಿಸೋದಿಲ್ಲ. ಅವರ ಒಂದು ಡೆಸ್ಕ್ ಮೇಲೆ ಗ್ಲಾಸ್ ಇರುತ್ತಲ್ವ, ಆ ಗ್ಲಾಸಿನ ಕೆಳಗಡೆ ಇಟ್ಟಿರ್ತಾರೆ. ಆ್ಯಂಡ್ ಸ್ವಲ್ಪ ದಿವಸ ಆದಮೇಲೆ ಈ ಡಾಕ್ಟ್ರನ್ನ ಇನ್ನೊಬ್ಬ ಪೇಷಂಟು ಈ ಒಂದು ಡ್ರಾಯಿಂಗ್ ನೋಡ್ಬಿಟ್ಟು ಫುಲ್ ಶಾಕ್ ಹೋಗ್ಬಿಡ್ತಾನಂತೆ, ಫುಲ್ ಬೆಚ್ಚಿ ಬಿದ್ದುಬಿಡ್ತಾನಂತೆ. ಯಾಕಂತಂದರೆ ಈ ಒಂದು ವ್ಯಕ್ತಿ ಇನ್ನೊಬ್ಬ ಪೇಷಂಟಿನ ಒಂದು ಕನ್ಸಲ್ಲಿ ಬಂದ್ಬಿಟ್ಟು ಅವನೊಂದು ಕತ್ತನ್ನ ಕೊಯ್ದಿರ್ತಾನಂತೆ. ಸೊ ಹಾಗಾಗಿ ಆ ಒಂದು ಪೇಷಂಟು ಈ ಒಂದು ಡ್ರಾಯಿಂಗ್ ನೋಡ್ಬಿಟ್ಟು ಫುಲ್ಲು ಬೆಚ್ಚಿ ಬಿದ್ದುಬಿಡ್ತಾನೆ. ಆ್ಯಂಡ್ ಈ ಒಂದು ವಿಚಾರನ ಆ ಇನ್ನೊಬ್ಬ ಪೇಷಂಟು ಡಾಕ್ಟ್ರಿಗೆ ಹೇಳಿದಾಗ ಆ ಒಂದು ಡಾಕ್ಟ್ರು ಫುಲ್ಲು ಶಾಕ್ ಹೋಗ್ತಾರಂತೆ. ಆಗ ಆ ಒಂದು ಡಾಕ್ಟ್ರ್ ಏನು ಮಾಡ್ತಾರೆ, ಈ ಒಂದು ಸ್ಕೆಚ್ಚಿನ ಎಷ್ಟೊಂದು ಕಾಪೀಸ್ಗಳನ್ನ ಅವರ ಒಂದು ಕೊಲೀಗ್ಸ್ಗಳಿಗೆ ಕೊಟ್ಟಾಗ ಸರ್ಪ್ರೈಸಿಂಗ್ಲಿ ಸ್ವಲ್ಪ ತಿಂಗಳಾದಮೇಲೆ ಇನ್ನು 4 ಜನ ಪೇಷಂಟ್ಸ್ಗಳು ಕ್ಲೇಮ್ನ ಮಾಡ್ತಾರಂತೆ ಈ ಒಂದು ವ್ಯಕ್ತಿ ಅವರ ಕನಸಲ್ಲೂ ಕೂಡ ಬಂದಿದ್ದಾನೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಆಗ ಈ ಒಂದು ವಿಚಾರ ಆಲ್ ಓವರ್ ದ ವರ್ಲ್ಡ್ ಫೇಮಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ವ್ಯಕ್ತಿಯ ಬ್ಯಾಕ್ಗ್ರೌಂಡ್ ಇರ್ಬೋದು, ಆ ಒಂದು ವ್ಯಕ್ತಿಯ ಹೆಸರು ಗೊತ್ತಿಲ್ಲದಿರೋ ಕಾರಣ ಇವನ್ನೆರಡೂ ಕೂಡ ದಿಸ್ ಮ್ಯಾನ್ ಅಂತ ಕರೆಯೋದಕ್ಕೆ ಸ್ಟಾರ್ಟ್ನ ಮಾಡ್ತಾರೆ. ಆ್ಯಂಡ್ ಆ್ಯಂಡ್ರೂ ನಟೆಲ್ಲಾ ಅನ್ನೋರು ಈ ಒಂದು ವ್ಯಕ್ತಿಯ ಹೆಸರಲ್ಲಿ ಅಂದರೆ ದಿಸ್ ಮ್ಯಾನ್ ಅನ್ನೋ ಹೆಸರಲ್ಲಿ ಒಂದು ವೆಬ್ಸೈಟ್ನ ಕೂಡ ಓಪನ್ ಮಾಡ್ತಾರೆ. ಆ ಒಂದು ವೆಬ್ಸೈಟನ್ನೇ thisman.org. ಸೊ ನಾನು ಆಗಲೇ ಹೇಳಿದ ಹಾಗೆ ಈ ಒಂದು ವೆಬ್ಸೈಟಲ್ಲಿ ಈ ದಿಸ್ ಮ್ಯಾನ್ ರಿಲೇಟೆಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ನೋಡೋಕ್ಕೆ ಸಿಗ್ತಾ ಇತ್ತು. ಲೈಕ್ ಈ ಒಂದು ವ್ಯಕ್ತಿ ಸುಮಾರು ಜನ ಕನಸಲ್ಲಿ ಬಂದಿದ್ದಾನಲ್ವ, ಅವರು ಅವರ ಒಂದು ಎಕ್ಸ್ಪೀರಿಯೆನ್ಸ್ಗಳನ್ನ ಈ ಒಂದು ವೆಬ್ಸೈಟಲ್ಲಿ ಶೇರ್ನ ಮಾಡ್ಕೊಂಡಿದ್ದಾರೆ. ಲೈಕ್ ಈ ಒಂದು ವ್ಯಕ್ತಿ ಅವರ ಕನಸಲ್ಲಿ ಬಂದಿನೆಲ್ಲ ಮಾಡಿದ್ದ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಒಂದು ವೆಬ್ಸೈಟಲ್ಲಿ ಈ ಒಂದು ವ್ಯಕ್ತಿಯ ಬೇರೆ ಬೇರೆ ವಿಚಿತ್ರವಾದ ಡ್ರಾಯಿಂಗ್ಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅಕಾರ್ಡಿಂಗ್ ಟು ದಿಸ್ ವೆಬ್ಸೈಟ್ 2006 ಇಲ್ಲಿವರೆಗೂ ಟೋಟಲಾಗಿ 8,000 ಜನಕ್ಕೆ ಈ ಒಂದು ವ್ಯಕ್ತಿ ಕನಸಲ್ಲಿ ಬಂದಿಯಾನಂತೆ. ಆ್ಯಂಡ್ ಈ ಒಂದು 8,000 ಜನ ಯಾವುದೋ ಒಂದೇ ದೇಶದವರಲ್ಲ, ಯಾವುದೋ ಒಂದೇ ಜಾಗದವರಲ್ಲ, ಫ್ರಮ್ ಆಲ್ ಓವರ್ ದ ವರ್ಲ್ಡ್. ಲಾಸ್ ಆಂಜಲಸ್, ಬರ್ಲಿನ್, ಟೆಹರಾನ್, ಗ್ಲಾಸ್ಗೋ, ಲಂಡನ್, ಬೀಜಿಂಗ್, ರೋಮ್, ಕೇಪ್ ಟೌನ್, ಬಾರ್ಸಿಲೋನಾ, ಸ್ಟಾಕ್ಹೋಮ್, ಪ್ಯಾರಿಸ್, ಸಿಯೋಲ್, ರಿಯಾದ್, ನ್ಯೂ ಡೆಲ್ಲಿ ಆ್ಯಂಡ್ ಮಾಸ್ಕೋ. ನಿಮಗೂ ಕೂಡ ಒಂದು ವ್ಯಕ್ತಿ ಕನಸಲ್ಲಿ ಬಂದಿಯಾನ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗಾಯ್ಸ್. ಸೊ ಈಗ ಈ ಒಂದು ವೆಬ್ಸೈಟ್ ಕಡೆ ಬರೋಣ. ಯಾಕಂತಂದರೆ ಈ ಒಂದು ವೆಬ್ಸೈಟ್ ಸಖತ್ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡೋದು. ಸೊ ಈ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ ಮೇನ್ ರೀಸನ್ ಏನಂತಂದರೆ, ಯಾರ್ಯಾರು ಈ ಒಂದು ದಿಸ್ ಮ್ಯಾನ್ ಕನಸಿಗೆ ಬರ್ತೀನಲ್ವ ಅವ್ರಿಗೆ ನಡುವೆ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಇರಬಾರ್ದು ಅಂತ ಅಂದ್ಬಿಟ್ಟು. ಯಾಕಂತಂದರೆ ಅವರೆಲ್ಲ ದಿಗ್ಲು ಬೀಳಬಾರ್ದಲ್ವ, ಈ ಒಂದು ದಿಸ್ ಮ್ಯಾನ್ ಕನಸು ಏನೋ ಒಂದು ಎಂಡ್ ಆಫ್ ದ ವರ್ಲ್ಡ್ ಡ್ರೀಮ್ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಯಾರ್ಯಾರಿಗೆ ಈ ಒಂದು ಕನಸು ಬೀಳ್ತಾ ಇದೆಯೋ ಅವರ ನಡುವೆ ಒಂದು ಕಮ್ಯುನಿಕೇಷನ್ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಈ ಒಂದು ವೆಬ್ಸೈಟ್ನ ಓಪನ್ ಮಾಡಿದ್ದು.
ಸೊ ನಾನು ಆಗಲೇ ಹೇಳ್ದಾಗೇ ಈ ಒಂದು ವೆಬ್ಸೈಟಲ್ಲಿ ಈ ಒಂದು ವ್ಯಕ್ತಿ ಯಾರ್ಯಾರು ಕನಸಿಗೆ ಬಂದಿಯಾನೋ ಅವರು ಅವರ ಒಂದು ಸ್ಟೋರೀಸ್ಗಳನ್ನ ಶೇರ್ನ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ 1-2-3 ಸ್ಟೋರೀಸ್ಗಳನ್ನ ನಿಮಗೆ ಹೇಳ್ತೀನಿ. ಈ ಒಂದು ವ್ಯಕ್ತಿ ಅವರ ಕನಸಲ್ಲಿ ಬಂದು ಏನೆಲ್ಲ ಮಾಡಿದ್ದ ಅಂತ ಅಂದ್ಬಿಟ್ಟು. ಸ್ವಲ್ಪ ಜನರ ಕನಸಲ್ಲಿ ಈ ಒಂದು ವ್ಯಕ್ತಿ ಸುಮ್ಮನೆ ಗಾಳಿಯಲ್ಲಿ ತೇಲ್ತಾ ಇದ್ದಂತೆ, ಏನು ಕೂಡ ಮಾತಾಡ್ತಾ ಇದ್ದಿಲ್ಲಂತೆ, ಸುಮ್ಮನೆ ಗಾಳಿಯಲ್ಲಿ ತೇಲಾಡ್ಕೊಂಡು ಅವರ ಮುಖ ನೋಡ್ಕೊಂಡು ನಗ್ತಾ ಇದ್ದಂತೆ. ಆ್ಯಂಡ್ ಇನ್ನು ಸ್ವಲ್ಪ ಜನರ ಕನಸಲ್ಲಿ ಒಂದು ವ್ಯಕ್ತಿ ಬಂದುಬಿಟ್ಟು ಲೈಫ್ ಅಡ್ವೈಸ್ಗಳನ್ನ ಕೊಡ್ತಾ ಇದ್ದಂತೆ. ಆ್ಯಂಡ್ ಇನ್ನು ಸ್ವಲ್ಪ ಜನರ ಕನಸಲ್ಲಿ ಬಂದುಬಿಟ್ಟು ಯಾರಾದರೂ ಕೆಟ್ಟ ಕನಸು ಕಾಣ್ತಿದ್ರೆ ಆ ಒಂದು ಕೆಟ್ಟ ಕನಸಿಂದ ಹೊರಗಡೆ ಬರೋದಕ್ಕೆ ಸಹಾಯನ ಮಾಡ್ತಾ ಇದ್ದಂತೆ. ಆ್ಯಂಡ್ ಇನ್ನು ಸ್ವಲ್ಪ ಜನರ ಕನಸಲ್ಲಿ ಬಂದ್ಬಿಟ್ಟು ಕತ್ನ ಕೊಯ್ತಾ ಇದ್ದಂತೆ. ಸೊ ಇದೇ ರೀತಿ ಎಷ್ಟೊಂದು ಫನ್ನಿ ಇರ್ಬೋದು ಅಥವಾ ಮೈ ಬೆಚ್ಚಿ ಬೀಳಿಸುವಂಥ ಎಷ್ಟೊಂದು ಸ್ಟೋರೀಸ್ಗಳು ಆ ಒಂದು ವೆಬ್ಸೈಟಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಇನ್ನೂ ಒಂದು ಶಾಕಿಂಗ್ ವಿಚಾರ ಏನಂತ ಅಂದರೆ, ಈ ಒಂದು ವೆಬ್ಸೈಟ್ನ ಕ್ರಿಯೇಟರ್ ಆ್ಯಂಡ್ರೂ ನಟೆಲ್ ಅವರು ವೈಸ್ ಮೀಡಿಯಾಗೆ ಒಂದು ಇಂಟರ್ವ್ಯೂನ ಕೊಟ್ಟಿರ್ತಾರೆ. ಆ ಒಂದು ಇಂಟರ್ವ್ಯೂಲಿ ಏನಂತ ಹೇಳಿರ್ತಾರೆ ಅಂತಂದರೆ, ಫಸ್ಟ್ ಟೈಮ್ ಯಾವಾಗ ಈ ಒಂದು ದಿಸ್ ಮ್ಯಾನ್ ಇವರ ಕನಸಲ್ಲಿ ಬಂದಿರ್ತಾನೋ, ಈ ದಿಸ್ ಮ್ಯಾನ್ ಹೇಳದಂತೆ ಆ್ಯಂಡ್ರೂ ನಟೆಲ್ ಅವ್ರಿಗೆ ಒಂದು ವೆಬ್ಸೈಟ್ನ ಓಪನ್ ಮಾಡುವಂಥ. ಯಾಕಂತಂದರೆ ಈ ಒಂದು ದಿಸ್ ಮ್ಯಾನ್ಗೆ ಅವನ ಒಂದು ಓನ್ ಐಡೆಂಟಿಟಿ ತಿಳ್ಕೊಬೇಕಾಗಿತ್ತಂತೆ. ಸೊ ಇದ್ಯಾಕೋ ನಮ್ಮ ಉಪ್ಪಿಯವರ ಫಿಲಮ್ ನಿನ್ನ ನಂತರ ಓಡ್ತಾ ಇದೆ. ಸೊ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಆ್ಯಂಡ್ರೂ ನಟೆಲ್ ಹಾಗೆ ಈ ಒಂದು ದಿಸ್ ಮ್ಯಾನನ್ನು ಹೇಳದಂತೆ ಒಂದು ವೆಬ್ಸೈಟ್ನ ಓಪನ್ ಮಾಡು, ಯಾಕಂತಂದರೆ ನನ್ನ ಒಂದು ಓನ್ ಐಡೆಂಟಿಟಿ ನನಗೆ ಗೊತ್ತಾಗಬೇಕು ಅಂತ ಅಂದ್ಬಿಟ್ಟು. ಸೊ ಇದು ಫುಲ್ ನಮ್ಮ ಉಪ್ಪಿಯವರ ಫಿಲಮ್ ನಾನು ಥರ ಹೋಗ್ತಾ ಇದೆ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಫುಲ್ಲು ಸಿಂಪಲಾಗಿ ಹೇಳಿದ್ದೀನಿ. ದಿಸ್ ಮ್ಯಾನ್ ಟೋಲ್ಡ್ ಆ್ಯಂಡ್ರೂ ನಟೆಲ್ ಟು ಕ್ರಿಯೇಟ್ ಎ ವೆಬ್ಸೈಟ್ ಟು ನೋ ದಿಸ್ ಮ್ಯಾನ್ಸ್ ಓನ್ ಐಡೆಂಟಿಟಿ. ಐ ಥಿಂಕ್ ನಿಮ್ಗೆ ಇಂಗ್ಲೀಷಲ್ಲೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಇಂಗ್ಲೀಷು ಸಿಕ್ಕಾಪಟ್ಟೆ ವರ್ಸ್ಟು, ಯಾಕಂತ ನಾನು ಕನ್ನಡ ಅಭಿಮಾನಿ. ನಿಮಗೆ ಅರ್ಥ ಆಗಿರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು. ಬಟ್ ಎಂಡ್ ಆಫ್ ದ ಡೇ ನಮಗೆಲ್ಲ ಕಾಡ್ತಿರೋ ಕಟ್ಟಕಡೆಯ ಪ್ರಶ್ನೆ ಏನಂತಂದರೆ, ಇದೆಲ್ಲ ಹೆಂಗೆ ಸಾಧ್ಯ ಸ್ವಾಮಿ? ಸೊ ಈ ಒಂದು ವ್ಯಕ್ತಿಯ ಬ್ಯಾಕ್ಗ್ರೌಂಡು ಯಾರ ಕೈಯಲ್ಲೂ ಕೂಡ ಕಂಡುಹಿಡಿಯೋಕ್ಕಾಗಲಿಲ್ಲ. ಬಟ್ ಈ ಒಂದು ವ್ಯಕ್ತಿ ಏನಕ್ಕೆ ಎಲ್ಲರ ಕನಸಲ್ಲಿ ಬರ್ತೇನೆ ಅಂತ ಅಂದ್ಬಿಟ್ಟು ಆ ಒಂದು thisman.org ವೆಬ್ಸೈಟಲ್ಲಿ ಎಷ್ಟೊಂದು ಥಿಯರೀಸ್ಗಳಿದೆ. ಸೊ ನಾನು ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇ ಥಿಯರಿ ಏನಪ್ಪ ಅಂತಂದರೆ ದ ಆರ್ಕ್ ಟೈಪ್ ಥಿಯರಿ. ಈ ಒಂದು ಥಿಯರಿ ಪ್ರಕಾರ ಈ ಒಂದು ವ್ಯಕ್ತಿಯ ಮುಖ ನೋಡಿ, ಈ ಒಂದು ವ್ಯಕ್ತಿಯ ಮುಖದಲ್ಲಿ ಮನುಷ್ಯನ ಎಲ್ಲ ಎಮೋಷನ್ನು ಕೂಡ ಇದೆ. ಆ್ಯಂಡ್ ಈ ಒಂದು ವ್ಯಕ್ತಿಯ ಮುಖ ಒಬ್ಬರಿಗೆ ಒಂಥರ ಕಾಣಿಸುತ್ತೆ, ಲೈಕ್ ಒಬ್ಬೊಬ್ಬರಿಗೆ ಬೇಜಾರಾಗೋ ಥರ ಕಾಣಿಸುತ್ತೆ, ಒಬ್ಬೊಬ್ಬರಿಗೆ ನಗ್ತಿರೋ ಥರ ಕಾಣಿಸುತ್ತೆ. ಬಟ್ ಈ ಒಂದು ವ್ಯಕ್ತಿಯ ಮುಖ ಹೆಂಗಿದೆ ಅಂತಂದರೆ, ಒಬ್ಬ ವ್ಯಕ್ತಿ ತೊಂದರೆಯಲ್ಲಿ ಸಿಗಾಕೊಂಡ್ರೆ ಅವನ ಮುಖದಲ್ಲಿ ಆಗೋ ಒಂದು ಚೇಂಜಸ್ಗಳ ಎಲ್ಲ ಫೀಚರ್ಸ್ಗಳು ಈ ಒಂದು ವ್ಯಕ್ತಿಯ ಮುಖದಲ್ಲಿ ಬರೋ ಕಾರಣ ಹಾಗಾಗಿ ಈ ಒಂದು ಫೇಸು ಸಖತ್ತು ಫೆಮಿಲಿಯರ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಥಿಯರಿ ಏನಪ್ಪ ಅಂತಂದರೆ ರಿಲಿಜಿಯಸ್ ಥಿಯರಿ. ಸ್ವಲ್ಪ ಜನ ಏನು ನಂಬ್ತಾರೆ ಅಂತಂದರೆ, ಈ ಒಂದು ವ್ಯಕ್ತಿನೇ ನಮ್ಮನ್ನೆಲ್ಲ ಕ್ರಿಯೇಟ್ ಮಾಡಿರೋದು, ಈ ಒಂದು ವ್ಯಕ್ತಿನೇ ಈ ಒಂದು ಜಗತ್ತನ್ನ ಕ್ರಿಯೇಟ್ ಮಾಡಿರೋದು. ಸೊ ಅವ್ರ ಪ್ರಕಾರ ಈ ಒಂದು ದಿಸ್ ಮ್ಯಾನೇ ನಿಜವಾದ ದೇವರು ಅಂತ ನಂಬ್ತಾರೆ. ಸೊ ಹಾಗಾಗಿ ಒಂದು ದಿಸ್ ಮ್ಯಾನು ಅಥವಾ ಈ ಒಂದು ವ್ಯಕ್ತಿ ಒಬ್ಬರು ಕನಸಿಗೆ ಹೋಗ್ಬಿಟ್ಟು ಲೈಫ್ ಅಡ್ವೈಸ್ಗಳನ್ನ ಕೊಡ್ತಾ ಇರೋದು, ಇನ್ನೊಂದು ಸ್ವಲ್ಪ ಜನರ ಕನಸಲ್ಲಿ ಹೋಗ್ಬಿಟ್ಟು ಅವರ ಕಸಕ್ಕಂತ ಕತ್ತರಿಸ್ತಾ ಇರೋದು. ನೆಕ್ಸ್ಟ್ ಥಿಯರಿ ಏನಂತ ಅಂದರೆ ಡ್ರೀಮ್ ಸರ್ಫರ್ ಥಿಯರಿ. ಈ ಒಂದು ಥಿಯರಿಯ ಪ್ರಕಾರ ಏನಂತಂದರೆ, ಈ ಒಂದು ದಿಸ್ ಮ್ಯಾನ್ ಈ ಒಂದು ವ್ಯಕ್ತಿನೇ ಖುದ್ದಾಗಿ ಎಲ್ಲರ ಕನಸಲ್ಲೂ ಹೋಗ್ತೀಯಾನಂತೆ ವಿತ್ ಯೂಸಿಂಗ್ ಸಮ್ ಸೈಕಲಾಜಿಕಲ್ ಪವರ್. ಸ್ವಲ್ಪ ಜನ ಏನು ನಂಬ್ತಾರೆ ಅಂತಂದರೆ, ಈ ಒಂದು ವ್ಯಕ್ತಿ ನಿಜವಾಗ್ಲೂ ಕೂಡ ಇದ್ದಾನಂತೆ. ಬಟ್ ಈ ಒಂದು ವ್ಯಕ್ತಿ ಪಬ್ಲಿಕ್ಕಿಗೆ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು ಅವನ ವೇಷನ ಮರೆಸ್ಕೊಂಡು ಜೀವನ ಮಾಡ್ತಾ ಇದ್ದಾನಂತೆ. ನೆಕ್ಸ್ಟ್ ಥಿಯರಿ ಏನಂತ ಅಂದರೆ ಡ್ರೀಮ್ ಇಮಿಟೇಷನ್ ಥಿಯರಿ. ಸೊ ಈ ಒಂದು ಥಿಯರಿಯ ಪ್ರಕಾರ ಏನಂತಂದರೆ, ನೀವು ಯಾವುದಾದ್ರೂ ಒಂದು ವಿಚಾರನ ಯೋಚನೆ ಮಾಡ್ಕೊಂಡು ಮಲ್ಕೊಂಡ್ರೆ ಮೋಸ್ಟ್ ಆಫ್ ದ ಟೈಮ್ ಆ ಒಂದು ವಿಚಾರ ರಿಲೇಟೆಡ್ ನಿಮಗೆ ಕನಸು ಬಂದಿರುತ್ತೆ. ಸೊ ಇಲ್ಲೂ ಕೂಡ ಹಂಗೆ ಆಗಿರೋದು. ಸೊ ಈ ಒಂದು ದಿಸ್ ಮ್ಯಾನಿನ ಪೋಸ್ಟರು ಆಲ್ ಓವರ್ ದ ವರ್ಲ್ಡ್ ಹಾಕಿದ್ರಲ್ವ, ಅದರಲ್ಲಿ ಎಷ್ಟೊಂದು ಜನ ಆ ಒಂದು ವ್ಯಕ್ತಿ ಫೋಟೋನ ನೋಡಿಕೊಂಡು ಆ ಒಂದು ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ಕೊಂಡು ಮಲ್ಕೊಂಡಿದ್ದಾರೆ. ಸೊ 100ಅಲ್ಲಿ ಏನು ಅಂತಂದ್ರು 70% ಆಫ್ ದ ಟೈಮು ಆ ಒಂದು ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ಕೊಂಡು ಮಲ್ಕೊಂಡಿದ್ದಕ್ಕೆ ಆ ಒಂದು ವ್ಯಕ್ತಿಯ ಮುಖ ಕನಸಲ್ಲಿ ಬಂದಿದೆ ಹೊರತು ಬೇರೆ ಏನೂ ಅಲ್ಲ. ಸೊ ಹಾಗಾಗಿ ಆ ಒಂದು thisman.org ವೆಬ್ಸೈಟಲ್ಲಿ ಕನಸಿಗೆ ಬಂದಿರೋ ಅವರ ಒಂದು ಸ್ಟೋರೀಸ್ಗಳನ್ನ ಶೇರ್ನ ಮಾಡ್ಕೊಂಡಿದ್ದಾರೆ ಹೊರತು ಅದರಲ್ಲಿ ಏನು ಕೂಡ ಬೇರೆದು ಇಲ್ಲ. ನೆಕ್ಸ್ಟ್ ಥಿಯರಿ ಏನಂತ ಅಂದರೆ ಡೇ ಟೈಮ್ ರೆಕಗ್ನಿಷನ್ ಥಿಯರಿ. ಸೊ ಒಂದು ಥಿಯರಿಯ ಪ್ರಕಾರ ಏನಂತಂದರೆ, ನಮಗೆ ಕನಸಲ್ಲಿ ಬರೋ ಫೇಸಸ್ಗಳು ಅಷ್ಟು ಫೆಮಿಲಿಯರ್ ಆಗಿರೋದಿಲ್ಲ ಬೆಳಗ್ಗೆ ಎದ್ದರೆ. ಸೊ ಇಲ್ಲೂ ಕೂಡ ಹಂಗೆ ಆಗಿರೋದು. ಕನಸಲ್ಲಿ ಒಬ್ಬರಿಗೆ ಏನೋ ಒಂದು ಬಂದಿರುತ್ತೆ. ಸೊ ಆ ಒಂದು ಬಂದಿರೋ ವ್ಯಕ್ತಿನೇ ಈ ಒಂದು ದಿಸ್ ಮ್ಯಾನ್ ಇರ್ಬೋದು ಅಂತ ಅಂದ್ಬಿಟ್ಟು ಸುಮಾರು ಜನ ನಮ್ಮ ಕನಸಲ್ಲೂ ಕೂಡ ದಿಸ್ ಮ್ಯಾನೇ ಬಂದಿರೋದು ಅಂತ ಅಂದ್ಬಿಟ್ಟು ಕ್ಲೇಮ್ನೇ ಮಾಡಿದ್ರು ಅಷ್ಟೇನೆ. ಆ್ಯಂಡ್ ಆಲ್ ಓವರ್ ದ ವರ್ಲ್ಡ್ ಹುಡುಕಿದ್ರು ಕೂಡ ನಮಗೆ ಒಂದು ದಿಸ್ ಮ್ಯಾನ್ ಯಾರು, ಅವನು ಒಂದು ಬಯೋಡಾಟಾ ಇರ್ಬೋದು, ಅದ್ರ ಬಗ್ಗೆ ಏನೂ ಕೂಡ ಇನ್ಫಾರ್ಮೇಷನ್ ಸಿಗಲಿಲ್ಲ. ಆ್ಯಂಡ್ ಸಿಗೋದು ಇಲ್ಲ. ಯಾಕಂತ ಅಂದರೆ ನಾನು ನಿಮಗೆ ಒಂದು ಬಿಗ್ಗೆಸ್ಟ್ ಬಾಂಬ್ನ ಡ್ರಾಪ್ನ ಮಾಡ್ತೀನಿ. ಏನಂತಂದರೆ, ಈ ಒಂದು ದಿಸ್ ಮ್ಯಾನ್ ರಿಲೇಟೆಡ್ ಏನೇ ಇದೆ ಅಲ್ವ ವಿಚಾರ, ಅದೆಲ್ಲನೂ ಕೂಡ ಹೋಗ್ಸ್ ಅಂತಲೇ ಹೇಳ್ಬೋದು. ಅಂದರೆ ತಮಾಷೆಗಾಗಿ ಮಾಡಿದ್ದು. ಆ್ಯಂಡ್ ಈ ಒಂದು ದಿಸ್ ಮ್ಯಾನ್ ರಿಲೇಟೆಡಿನ ಒಂದು ಫುಲ್ಲು ಸ್ಟೋರಿ ಇದೆಯಲ್ವಾ, ಇದನ್ನೆಲ್ಲ ಮಾಡಿದ್ದು ಒಂದು ಮಾರ್ಕೆಟಿಂಗ್ ಸ್ಟೆಂಟ್ಗಾಗಿ. ಸೊ 2010 ಈ ಒಂದು ವಿಚಾರ ರಿಸರ್ವ್ ಆಗುತ್ತೆ. ಈ ಒಂದು ವೆಬ್ಸೈಟ್ನ ಕ್ರಿಯೇಟರ್ thisman.org ವೆಬ್ಸೈಟ್ನ ಕ್ರಿಯೇಟರ್
ಆ್ಯಂಡ್ರೂ ನಟೆಲ್ಲ ಒಪ್ಕೊಳ್ತಾನೆ, ನಾನು ಈ ಒಂದು ವೆಬ್ಸೈಟ್ನ ಮಾಡಿ ದುಡ್ಗಾಗಿ, ಮಾರ್ಕೆಟಿಂಗ್ ಸ್ಟಂಟ್ಗಾಗಿ ಅಂತ ಅಂದ್ಬಿಟ್ಟು. ಸೊ ಇವನು ಹೆಂಗೆ ಸಿಗಾಕೊಂಡು ಬೀಳ್ತಾನೆ ಅಂತ ಅಂದರೆ ಸ್ವಲ್ಪ ಜನಕ್ಕೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾರಿದು ಈ ಒಂದು ವೆಬ್ಸೈಟಲ್ಲಿ ಆ್ಯಡ್ಸ್ಗಳನ್ನ ರನ್ ಮಾಡ್ತಾರೆ ಅಂತ. ಆಗ ಈ ಇಂಟರ್ನೆಟ್ ನಡೆಸಿರ್ತಾರಲ್ವ ಅವರು ಈ ಒಂದು ವೆಬ್ಸೈಟ್ನ ಒಂದು ರಿವರ್ಸ್ IP ಅಡ್ರೆಸ್ನ ಚೆಕ್ನ ಮಾಡ್ತಾರೆ. ಆಗ ಗೊತ್ತಾಗುತ್ತೆ ಈ ಒಂದು IP ಅಡ್ರೆಸ್ನ ಹೋಸ್ಟ್ ಮಾಡ್ತಿರೋದು ಒಂದು ಇಟಾಲಿಯನ್ ಕಂಪ್ನಿ ಅಂದ್ಬಿಟ್ಟು, ಗೋರಿಗುಲಿ ಮಾರ್ಕೆಟಿಂಗ್ ಅಂತ. ಸೊ ನೀವು ಈ ಒಂದು IP ಅಡ್ರೆಸ್ ಇನ್ನೊಂದು Gmail ನೋಡ್ಬೋದು, a.natalia@gorigulimarketing.it ಅಂತ. ಸೊ ಆಬ್ವಿಯಸ್ಲಿ ಈ ಒಂದು ಗೋರಿಗುಲಿ ಮಾರ್ಕೆಟಿಂಗು ಆ್ಯಂಡ್ರೂ ನಟೆಲ್ಲನೇ ಶುರು ಮಾಡಿರೋ ಕಂಪ್ನಿ. ಬಟ್ ಸ್ವಲ್ಪ ದಿನ ಆದಮೇಲೆ ಗೊತ್ತಾಗುತ್ತೆ ಈ ಒಂದು ಗೋರಿಗುಲಿ ಮಾರ್ಕೆಟಿಂಗು ಒಂದು ಫೇಕ್ ಕಂಪ್ನಿ, ಈ ಒಂದು ಆ್ಯಂಡ್ರೂ ನಟೆಲ್ಲ ಹೆಸರಲ್ಲಿ ರಿಜಿಸ್ಟರ್ ಆಗಿರೋದು. ಸೊ ನೀವೆಲ್ಲ ಕೇಳ್ಬೋದು, ಈ ಒಂದು ವೆಬ್ಸೈಟ್ನ ಮೇನ್ ರೀಸನ್ ಏನಪ್ಪ ಮಾರ್ಕೆಟಿಂಗ್ ಮಾಡೋಕ್ಕೆ ಒಂದು ವೆಬ್ಸೈಟ್ನ ಓಪನ್ ಮಾಡಿದ್ದು ಅಂತ ಅಂದರೆ, ಈ ಒಂದು ವೆಬ್ಸೈಟ್ನ ಗೋಸ್ಟ್ ಹೌಸ್ ಫಿಲಮ್ ಪ್ರೊಡಕ್ಷನ್ ಅವರು ಪರ್ಚೇಸ್ನ ಮಾಡ್ತಾರೆ. ಯಾಕಂತಂದರೆ ಈ ಒಂದು ಪ್ರೊಡಕ್ಷನ್ ಅವರು ಒಂದು ಫಿಲಮ್ನ ರಿಲೀಸ್ನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಯಾವುದಪ್ಪ ಒಂದು ಫಿಲಮ್ ಅಂತಂದರೆ ದಿಸ್ ಮ್ಯಾನ್ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಆ ಒಂದು ಫಿಲಮ್ ರಿಲೀಸ್ ಆಗಿಲ್ಲ. ಬಟ್ ಅಕಾರ್ಡಿಂಗ್ ಟು ಆ್ಯಂಡ್ರೂ ನಟೆಲ್ಲ ಈ ಒಂದು ಫಿಲಮ್ ಸದ್ಯದಲ್ಲೇ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಇನ್ನೂ ಕನ್ಫರ್ಮೇಷನ್ ಬೇಕಾ ಈ ಒಂದು ದಿಸ್ ಮ್ಯಾನು ಇಟ್ ವಾಸ್ ಎ ಮಾರ್ಕೆಟಿಂಗ್ ಸ್ಟಂಟ್ ಅಂತ ಅಂದ್ಬಿಟ್ಟು, ಈ ಆ್ಯಂಡ್ರೂ ನಟೆಲ್ಲ ಅವರು ಇನ್ನೊಂದು ಬುಕ್ಕನ್ನು ಬರೆದಿದ್ದಾರೆ, ವೈರಲ್ ಮಾರ್ಕೆಟಿಂಗ್ ಅಂತ. ಆ ಒಂದು ಬುಕ್ಕಿನ ಕೊನೆಯಲ್ಲಿ thisman.org ಪ್ರಾಜೆಕ್ಟ್ ಅಂತ ಬರೆದಿದ್ದಾರೆ. ಸೊ ಅವರೇ ಖುದ್ದಾಗಿ ಹೇಳಿದ್ದಾರೆ, ಇಟ್ ಈಸ್ ಎ ಪ್ರಾಜೆಕ್ಟ್, ಇಟ್ ಈಸ್ ಎ ಮಾರ್ಕೆಟಿಂಗ್ ಸ್ಟೆಂಟ್ಗಾಗಿ ಒಂದು ವೆಬ್ಸೈಟ್ನ ಓಪನ್ ಮಾಡಿದ್ದು ಅಂತ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಆ ಒಂದು ಡ್ರಾಯಿಂಗ್ ಇದೆಯಲ್ವ ದಿಸ್ ಮ್ಯಾನಿನ ಡ್ರಾಯಿಂಗು, ಅದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮಾಡಿರೋ ಒಂದು ಡ್ರಾಯಿಂಗು. ಸೊ ಒಂದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅವರು ಕೋಡ್ನ ಹಾಕಿದರೆ, ಆ ಒಂದು ಕೋಡ್ ತಯಾರಿಸಿರೋ ಡ್ರಾಯಿಂಗ್ ಇದು. ಸೊ ನೀವೆಲ್ಲ ಕೇಳ್ಬೋದು, ನೀವು ಸ್ಟಾರ್ಟಿಂಗಲ್ಲಿ ಒಂದು ಸೈಕಿಯಾಟ್ರಿಸ್ಟು ಅದೇನೋ ಮೆಂಟಲ್ ಪೇಷಂಟ್ಸ್ ಎಲ್ಲ ಕಥೆ ಹೇಳ್ದಲ್ಲವ ಅದೇನು ಅಂತ ಅಂದ್ಬಿಟ್ಟು. ಸೊ ಗೈಸ್, ಇದೆಲ್ಲ ವಿಚಾರನೂ ಕೂಡ ಆ ಒಂದು ವೆಬ್ಸೈಟಲ್ಲೇ ಇದೆ. ನಾನು ಮಾತ್ರ ಅಲ್ಲ, ಎಲ್ಲ ಯೂಟ್ಯೂಬರ್ಸು ಕೂಡ ಆ ಒಂದು ವೆಬ್ಸೈಟ್ನ ಮುಖಾಂತರ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಕೂಡ ಹೇಳಿರೋದು. ಸೊ ಅಷ್ಟು ಮಾಡಿದವರು ಈ ರೀತಿ ಒಂದು ಫೇಕ್ ಇನ್ಫಾರ್ಮೇಷನ್ಸ್ಗಳನ್ನ ಒಂದು ವೆಬ್ಸೈಟಲ್ಲಿ ಟೈಪ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಸೊ ಕಂಪ್ಲೀಟ್ಲಿ ಗೈಸ್, ಮೊದಲನ್ನು ಕೂಡ ಇದನ್ನು ಒಂದು ಮಾರ್ಕೆಟಿಂಗ್ ಆಗಿ ಉಪಯೋಗಿಸಿರೋದು. ಸೊ ಇದನ್ನು ನಂಬಕ್ಕೆ ಹೋಗಬೇಡಿ. ಬಟ್ ಈಗಲೂ ಈ ಒಂದು ವಿಚಾರ 2010 ರಿಸಲ್ವ್ ಆಗಿದ್ದು ಕೂಡ ಈಗಲೂ ಕೂಡ ಸ್ವಲ್ಪ ಜನ ಯೂಟ್ಯೂಬರ್ಸು ಇದನ್ನು ಏನೋ ಎಂಡ್ ಆಫ್ ದ ವರ್ಲ್ಡ್ ಕನಸು, ಈ ಒಂದು ವ್ಯಕ್ತಿ ಅಥವಾ ಈ ಒಂದು ದಿಸ್ ಮ್ಯಾನ್ ಎಲ್ಲರಿಗೂ ಲಿಂಕ್ನ ಮಾಡ್ತಾರೆ. ದಯವಿಟ್ಟು ಅದನ್ನು ನಂಬಕ್ಕೆ ಹೋಗಬೇಡಿ. ಐ ಥಿಂಕ್ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಇಟ್ ವಾಸ್ ಎ ಮಾರ್ಕೆಟಿಂಗ್ ಸ್ಟಂಟ್. ನನಗೆ ಒಂದು ಗೊತ್ತಾಯ್ತು ಏನು ಅಂತಂದರೆ, ಈ ಒಂದು ಇಂಟರ್ನೆಟ್ ಜಗತ್ತಲ್ಲಿ ಜನರು ರಿಲೆವೆಂಟ್ ಆಗಿರೋದಕ್ಕೆ ಏನೆಲ್ಲ ಮಾಡ್ತಾರೆ ನೋಡಿ ಅಂತ ಅಂದ್ಬಿಟ್ಟು. ಸೊ ಈ ಒಂದು ವ್ಯಕ್ತಿ ಬೇರೆಯವ್ರ ಕನಸಲ್ಲಿ ಬಂದಿರ್ಬೋದು, ಬಟ್ ಇನ್ ಕೇಸ್ ಬಂದಿದ್ದರೆ ನೀವು ಕೂಡ ಈ ಒಂದು ಮಾರ್ಕೆಟಿಂಗ್ ಸ್ಟಂಟ್ಗೆ ಬಿದ್ದಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ನಾನು ನಿಮಗೆ ಕೊನೆಗೆ ಈ ಒಂದು ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಒಂದು ಕ್ವಶನ್ನ ಕೇಳಬೇಕು ಏನಂತಂದರೆ, ನಿಮ್ಗೇನಾದ್ರು ಒಂದು ವ್ಯಕ್ತಿ ಕನಸಲ್ಲಿ ಬಂದಿದ್ದನ್ನ ಗೈಸ್ ಬಂದಿರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಎಲ್ಲ ಕಡೆ ಶೇರ್ನ ಮಾಡಿ ಅಂತ ಹೇಳ್ತಾ, ತಂದೆ ತಾಯಿ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಸಿ ಯು ಸೂನ್ ಗೈಸ್, ಮುಂದೆ ಸಿಗ್ತೀನಿ. ಲವ್ ಯು, ಬಾಯ್.